अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्नो दत्त प्रचोदयात। स्वामी महाराज की जय। ಇವತ್ತು ತಂದಿರತಕ್ಕಂಥ ವಿಡಿಯೋ ತುಂಬಾನೇ ಮನಸ್ಸು ಕಲಕುವಂತಹ ಒಂದು ವಿಡಿಯೋ, ಒಂದು ಭಕ್ತರ ಮಾತು ತುಂಬಾ ಅದ್ಭುತವಾಗಿದೆ. ತಂದೆ ತಾಯಿ ಜೀವನದಲ್ಲಿ ಮಕ್ಕಳಿಗೆ ಎಷ್ಟು ಮುಖ್ಯ ಅನ್ನೋದು ಈ ವಿಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕತೆ. ಮೂಲತಃ ಮಹಾರಾಷ್ಟ್ರದ ಜೇಡ್ಗಾಂವ್ ಅನ್ನೋ ಒಂದು ಊರಿನ ಕತೆ ಇದು. ಈ ಕತೆ ನಡೆದು ಸುಮಾರು ವರ್ಷಗಳಾಗಿದೆ. ಈ ಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಥಾನಾಯಕಿ ಇದನ್ನ ತಮ್ಮ ಅನುಭವನ ಹಂಚಿಕೊಂಡಿದ್ದಾರೆ. ಕಥಾನಾಯಕಿಯ ಹೆಸರು ರಂಜಿನಿ ಅಂತ. ತುಂಬಾ ದಿನಗಳ ಮೇಲೆ ಹುಟ್ಟಿರ್ತಕ್ಕಂಥ ರಂಜಿನಿ ಇದಿನ್ನೂ ಮೊಬೈಲ್ ಬರೋಕ್ಕಿಂತ ಮುಂಚಿತವಾಗಿ ಈ ಒಂದು ಘಟನೆ ನಡೆದಿರುತ್ತೆ. ರಂಜಿನಿ ಅವರ ತಂದೆ ತಾಯಿ ಮತ್ತೆ ರಂಜಿನಿ ಒಬ್ಬಳೇ ಮಗಳು, ಮುದ್ದಿನ ಮಗಳು, ತುಂಬ ಅನುಕೂಲದ ಸ್ಥಿತಿಯಲ್ಲೂ ಕೂಡ ಇರ್ತಾರೆ. ಇವರು ಸ್ವಾಮಿ ಸಮರ್ಥರ ಒಂದು ಪರಮ ಭಕ್ತರು. ರಂಜಿನಿ ಅವರ ತಂದೆ ತಾಯಿ ಇವ್ರು ಏನು ಮಾಡ್ತಾರೆ, ಕುಲದಲ್ಲಿ ನಡ್ಕೊಂಡು ಬಂದಂಗೆ, ಅವ್ರ ವಂಶದಲ್ಲಿ ನಡ್ಕೊಂಡು ಬಂದಂಗೆ ಏಕಾದಶಿ ದಿವಸ ಒಂದು ಪಾಂಡುರಂಗನ ಪಂಡರಾಪುರಕ್ಕೆ ಹೋಗಬೇಕು ಅನ್ನೋ ಒಂದು ನಿರ್ಧಾರ ಮಾಡಿರ್ತಾರೆ. ಅದರ ಪ್ರಕಾರ ಪಾಂಡುರಂಗನ ದರ್ಶನಕ್ಕೂ ಹೋಗ್ತಾರೆ. ಹೋದ್ಮೇಲೆ ಪಾಂಡುರಂಗನ ದರ್ಶನ ಅದು ಹೆಂಗೆ ಅದ್ಭುತ ಇರುತ್ತೆ ಅಂದರೆ, ಅಲ್ಲಿ ಕಾಲಿಡೋದಕ್ಕೂ ಹೆಜ್ಜೆ ಇರೋದಿಲ್ಲ. ಅಂಥ ಒಂದು ಬಿಕ್ಕಟ್ಟಿನ ಒಂದು ಜಾಗ ಇರುತ್ತೆ ಅಲ್ಲಿ. ಅಂದರೆ ಇವಾಗ ಒಂದು ಸ್ವಲ್ಪ ಅನುಕೂಲವಾಗೋ ಥರ ಮಾಡಿದ್ದಾರೆ, ಆವಾಗ ತುಂಬ ಕಷ್ಟಕರವಾಗಿರ್ತಕ್ಕಂಥ ದರ್ಶನ. ಅವಾಗಿನ ಕಾಲದಲ್ಲಿ ಪಂಡರಾಪುರಕ್ಕೆ ಹೋಗಿ ಬಂದಿರೋ ಗೊತ್ತಿರುತ್ತೆ ಅದರ ನೋವು, ದುಃಖ, ಸಂಕಟ ಏನಿರುತ್ತೆ ಅಂತ. ಸೊ ಆಕಸ್ಮಿಕವಾಗಿ ಏನಾಗೋಗುತ್ತೆ, ರಂಜಿನಿ ಅವರ ತಂದೆ ತಾಯಿ ಎಲ್ಲ ದರ್ಶನ ಮುಗಿಸ್ಕೊಂಡು ಮಗಳನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಮೇಲೆ ಆ ಒಂದು ಸೇರಿರ್ತಕ್ಕಂಥ ಜನದಟ್ಟಣೆಯಲ್ಲಿ ಅವ್ರ ಮಗಳು ಕಳ್ಕೊಂಡ್ಬಿಡ್ತಾಳೆ. ಸೊ ತಂದೆ ತಾಯಿಗೆ ಆಕಾಶ ಕಳಚಿ ಎದೆ ಮೇಲೆ ಬೀಳುತ್ತೆ. ತಾಯಿ ಆಗಿರೋರು ತಮ್ಮ ಅವರ ಗಂಡನಿಗೆ ಯಾವ್ಯಾವ ಶಬ್ದಗಳಿಂದ ಹೇಳಬಾರ್ದು ಆ ಎಲ್ಲ ಶಬ್ದಗಳಿಂದ ಕೂಡ ಅವರಿಗೆ ಮಾತಾಡ್ತಾರೆ. ಆದರೆ ತಂದೆಗೆ ಒಂದು ನಂಬಿಕೆ ಇರುತ್ತೆ ಸ್ವಾಮಿಗಳ ಮೇಲೆ, ನನ್ನ ಮಗಳನ್ನು ಖಂಡಿತವಾಗಿಯೂ ಮಹಾರಾಜರು ಬದುಕಿಸ್ಕೊಂಡು ಕರ್ಕೊಂಡ್ಬರ್ತಾರೆ, ಏನೂ ಆಗಲ್ಲ. ಅಂದರೆ ಅವಾಗಿನ ಕಾಲದಲ್ಲಿ ಏನಾಗೋದು, ಈ ಕಾಲು ತುಳಿತ, ಜನದಟ್ಟಣೆ ಸಿಕ್ಕಾಪಟ್ಟೆ, ಎಲ್ಲಿ ಏನಾಗುತ್ತೆ ಅನ್ನೋದು ಇರ್ತಿರ್ಲಿಲ್ಲ. ಅಷ್ಟೊಂದು ಜನದಟ್ಟಣೆ ಪಂಡರಾಪುರದಲ್ಲಿ. ಮಗಳು ರಂಜಿನಿ ಬೆಳಿಗ್ಗೆ ಒಂದು 9 ಗಂಟೆಗೆ ಮಿಸ್ ಆಗಿರ್ತಾಳೆ. ಸೊ ಆ ಒಂದು ಜನದಟ್ಟಣೆ ಯಾವ ಥರ ಇರುತ್ತೆ ಅಂತಂದರೆ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದು ದಿಕ್ಕೇ ತೋಚ್ದಂಗೆ ಆಗೋಗ್ಬಿಡುತ್ತೆ. ಇವರು ಏನು ಮಾಡ್ತಾರೆ, ಅಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಸ್ವಾಮಿ ಸಮರ್ಥರ ಒಂದು ವಿಗ್ರಹ ತಗೊಂಡು ಅದನ್ನು ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡ್ಕೊಂಡು ಶ್ರೀ ಸ್ವಾಮಿ ಸಮರ್ಥ, ಜೈ ಜೈ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಜೈ, ಇಷ್ಟೇ. ಹೆಂಡತಿಗೆ ಕೋಪ ಏನೂ ಮಾಡ್ಕೊಳ್ಳಲ್ಲ. ಬರೀ ಆ ಮಹಾರಾಜರ ಒಂದು ನಾಮಸ್ಮರಣೆ ಮಾಡ್ಕೊಂಡು ಬೆಳಗ್ಗೆ 9 ಗಂಟೆ ಕಳ್ಕೊಂಡಿರ್ತಕ್ಕಂಥ ಮಗಳು ಸಾಯಂಕಾಲ 4 ಗಂಟೆ ಆಗುತ್ತೆ ಸಿಗಲ್ಲ, 5 ಗಂಟೆ ಆಗುತ್ತೆ ಸಿಗಲ್ಲ. 6 ಗಂಟೆಗೆ ಹೆಂಡತಿ ಒಂದು ಮಾತು ಹೇಳ್ತಾಳೆ, ಬಹುಶಃ ಇಷ್ಟೊತ್ತಾದರೂ ನನ್ನ ಮಗಳು ಬಂದಿಲ್ಲ ಅಂತಂದರೆ ನನ್ನ ಮಗಳು ಸತ್ತೋಗಿರ್ಬೇಕು, ಯಾವುದಾದ್ರೂ ಒಂದು ಸ್ಮಶಾನ ಹುಡ್ಕೋಣ ಬಾ ಅಂತೇಳಿ ಹೆಂಡತಿ ಕರೆದಾಗ ಆವಾಗ
ಸ್ವಾಮಿಯ ವಿಗ್ರಹ ಕೈ ಬಿಟ್ಬಿಡ್ತಾರೆ. ಅಂದ್ರೆ ಅಲ್ಲಿಗೆ ಅವರ ಒಂದು ವಿಶ್ವಾಸ ಮುರಿದು ಬಿಡುತ್ತೆ. ಓ, ಇದು ಹಿಂಗೂ ಇರ್ಬೋದಲ್ಲ. ಬೆಳಗ್ಗೆ 9 ಗಂಟೆಗೆ ಹೋಗಿರೋ ನನ್ನ ಮಗಳು ಸಾಯಂಕಾಲ 6 ಗಂಟೆ ಆದರೂ ಕೂಡ ಇನ್ನೂವರೆಗೂ ಬಂದಿಲ್ಲ ಅಂತಂದ್ರೆ ಬಹುಶಃ ನನ್ನ ಮಗಳು ಸತ್ತೋಗಿರ್ಬೇಕು. ಸ್ವಾಮಿ ಮಹಾರಾಜರ ಮುಂದೆ ಅವ್ರ ತಂದೆ ಏನು ಕೇಳ್ಕೊತಾರೆ ಅಂದ್ರೆ, ಸತ್ತೋಗಿರೋ ನನ್ನ ಮಗಳ ಆ ಹೆಣವಾದರೂ ತೋರಿಸು ತಂದೆ ಅಂತ ಹೇಳಿ ಆ ಒಂದು ಸ್ವಾಮಿಯ ಮೇಲೆ ವಿಶ್ವಾಸ ಇಟ್ಟು ತಿರ್ಗಾ ಆ ಒಂದು ಮೂರ್ತಿಯನ್ನ ತಗೊಂಡು ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಅಂತ ಜಪ ಮಾಡ್ತಾರೆ. ಪಾಂಡುರಂಗನ ಸನ್ನಿಧಾನದಲ್ಲಿ ನಡೆದಿರ್ತಕ್ಕಂಥ ಜೀವಂತ ಜ್ವಲಂತ ಸಾಕ್ಷಿಯ ಘಟನೆ ಇದು. ಸೊ ಒಬ್ಬ ವೃದ್ಧ ಬರ್ತಾನೆ ಆ ಕಡೆಯಿಂದ ಬಂದು, ಅಜಾನುಬಾಹು ಕೈ ಹಿಡ್ಕೊಂಡು ಬಂದು ಮರಾಠಿಯಲ್ಲಿ ಒಂದು ಮಾತು ಹೇಳ್ತಾನೆ. ಸತ್ತು ಹೋಗಿದ್ಯಾ ಅಂತ ನೀನು ಅನ್ಕೊಂಡಿದ್ಯಪ್ಪ, ನಿನ್ನ ಮಗಳು ಜೀವಂತವಾಗಿದ್ದಾಳೆ ತಗೊಳ್ಳಿ ಅಂತ ಹೇಳಿ ಅವ್ರ ಮಗಳನ್ನು ಅವ್ರ ಮುಂದೆ ಬಿಟ್ಟಾಗ ಅಷ್ಟು ಹೊತ್ತಿನ ಮೇಲೆ ಆ ಒಂದು ಮಗಳ ಒಂದು ದರ್ಶನ ಆದ ತಕ್ಷಣ ಆ ಮೈಂಡ್ ಕಾನ್ಸಂಟ್ರೇಟ್ ತಪ್ಪೋಗ್ಬಿಡುತ್ತೆ. ನಾನು ಎಲ್ಲಿದ್ದೀನಿ, ಯಾರು ತಂದು ಬಿಟ್ರು, ಯಾರು, ಆ ಮಗಳನ್ನ ಮುದ್ದಾಡೋದ್ರಲ್ಲೇ ಸಮಯ ಕಳೆದೋಗ್ಬಿಡುತ್ತೆ. ಸೊ ಇಷ್ಟೆಲ್ಲ ಮುಗಿದ ಮೇಲೆ ಒಂದೇ ಒಂದು ನಿಮಿಷ ಅವರನ್ನ ನೋಡುವಷ್ಟೊತ್ತಿಗೆ ಆ ಮನುಷ್ಯ ಅಲ್ಲಿರಲ್ಲ. ಸೊ ಈ ಅನುಭವ ನನ್ನ ಜೀವನದಲ್ಲೂ ಕೂಡ ಆಗಿದೆ. ಇದು ಏನು ಹೊರತಲ್ಲ, ಇದು ನನ್ನ ಮನೆಯಲ್ಲಿ ನನ್ನ ಮಗ ಕಳ್ಕೊಂಡಾಗ ಈ ಒಂದು ಅನುಭವ ನನಗಾಗಿದೆ. ಇದು ಸೇಮ್, ಆದರೆ ನಾವು ಬೆಂಗಳೂರಲ್ಲಿದ್ವಿ, ಅವರು ಪಂಡ್ರಾಪುರದಲ್ಲಿದ್ವಿ, ಇಷ್ಟೇ ವ್ಯತ್ಯಾಸ. ಆದರೆ ಬದುಕಿದ್ದಾಗ ತಂದೆ ತಾಯಿ ಮುಂದೆ ಮಕ್ಕಳದ ಈ ಒಂದು ಘಟನೆ ನಡೆಯೋದಿದೆಯಲ್ಲ, ಅದು ಯಾವ ಕರ್ಮಕ್ಕೂ ಬೇಡ. ಆ ಒಂದು ನೋವು, ದುಃಖ, ಸಂಕಟ. ಇದು ನಾನು ನಿಮಗೆ ಯಾಕೆ ಹೇಳ್ತೀನಿ ಅಂತಂದರೆ, ಆ ಊರಿನ ಹೆಸರು ಬೇಡ. ಓಕೆ, ಆ ಊರಿನಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ನಿಮ್ಗೆ ಹೇಳ್ತೀನಿ. ನಮ್ಮ ಆತ್ಮೀಯರೇ ಅವರು. ಆ ಊರಿನಲ್ಲಿ 4 ಜನ ಗಂಡ್ಮಕ್ಳವ್ರಿಗೆ. ಅವ್ರ ಹೆಸರು ನಾನು ದಯಮಾಡಿ ಹೇಳಕ್ಕೆ ಇಷ್ಟಪಡೋದಿಲ್ಲ. ಅವರು ಏನು ಮಾಡ್ತಾ ಇದ್ರು ಅಂದರೆ, ಕುಡಿದು ಬರೋದು, ಕುಡಿಸಿರ್ತಕ್ಕಂಥ ತಂದೆ ತಾಯಿಗೆ ಒದಿಯೋದು, ಹೊಡೆಯೋದು, ಬಾಯಿಗೆ ಬಂದಂಗೆ ಮಾತಾಡೋದು, ತಂದೆ ತಾಯಿಗೆ ಊಟ ಹಾಕದಂಗೆ ಬಿಡೋದು. ಇದು ನಾನು ಸ್ವತಃ ನನ್ನ ಕಣ್ಣಿಂದ ನೋಡಿದ್ದೀನಿ ರೀ. ಅದು ಏನು ಹೇಳಬೇಕು ಅಂದರೆ, ನನ್ನ ಸಮವಯಸ್ಕಿನವರಲ್ಲೇ ಅದರಲ್ಲಿ 2 ಅವ್ರ ಮನೆ ಗಂಡು ಮಕ್ಕಳಲ್ಲಿ, ಸಾರಿ 4 ಜನ ಗಂಡು ಮಕ್ಕಳವ್ರಿಗೆ. ಅದರಲ್ಲಿ 4 ಜನರು ಕೂಡ ಒಂದು ಒಳ್ಳೆಯ ವಿದ್ಯಾವಂತರಿದ್ದರು, ತುಂಬ ಚೆನ್ನಾಗಿ ಓದಿನಲ್ಲಿ, ಬುದ್ಧಿಶಕ್ತಿಯಲ್ಲಿ ತುಂಬ ಬ್ರಿಲಿಯಂಟ್ ಇದ್ದರು. ಫಸ್ಟು ಅವ್ರ ಮಗ ಹುಚ್ಚ ಆಗ್ತಾನೆ, ಚಿಕ್ಕವನು, ಅವನು ಸಾಯ್ತಾನೆ. ಎರಡನೇದವನು ಒಂದು ಆಕ್ಸಿಡೆಂಟಲ್ಲಿ ಸಾಯ್ತಾನೆ. ಮಿಕ್ಕಿರೋ 2 ಮಕ್ಕಳಲ್ಲಿ ಇಬ್ಬರಿಗೂ ಮದುವೆ ಆಗಿಲ್ಲ. ಅದರಲ್ಲಿ ಒಬ್ಬನು ಇವಾಗ ಸಾಯೋ ಸ್ಥಿತಿಯಲ್ಲಿದ್ದಾನೆ. ಸೊ ಇದು ನಾವು ಕಲಿಬೇಕಾಗಿರೋದು. ನಾನು ಇದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ, ಈ ಘಟನೆಯನ್ನು. ಕರ್ಮ ಯಾರಿಗೂ ಪ್ರಪಂಚದಲ್ಲಿ ಎಂಥ ಕೋಟ್ಯಾಧಿಪತಿ ಇದ್ದರೂ ಕೂಡ ಕರ್ಮ ಬಿಡಲ್ಲ. ನಮ್ಮ ತಾಯಿ ಬದುಕಿದ್ದಾಗ ನನ್ನಿಂದ ಎಷ್ಟು ಸಾಧ್ಯನೋ ಸಣ್ಣ ಪುಟ್ಟ ನೋವು, ದುಃಖ, ಸಂಕಟ ನಮ್ಮಿಬ್ಬರ ಮನಸ್ಸಲ್ಲೂ ಇತ್ತು. ಯಾಕಂದರೆ ಮನೆ ಅಂದರೆ ಅದು ಇರೋದೇನೆ. ಸೊ ಕರ್ಮ ಅನ್ನೋದು ಇಲ್ಲಿ ಯಾರಿಗೂ ಬಿಡಲ್ಲ. ನಾನು ನನ್ನ ತಾಯಿಯನ್ನು ಆ ಕೊನೆಯ ಕ್ಷಣದಲ್ಲಿ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅನ್ನೋ ಒಂದು ಭಾವನೆ ಇವತ್ತು ನನ್ನ ಮನಸ್ಸಲ್ಲಿ ಇದೆ ಅಂತಂದರೆ, ಆ ಕರೋನಾ ಟೈಮಲ್ಲಿ ನಮ್ಮ ತಾಯಿಗೊಂದು ಆಸೆ ಇತ್ತು, ಒಂದು ವೇಳೆ ನಾನು ಸತ್ತರೆ ನನ್ನ ಬಾಡಿನ
ನನ್ನ ಗಂಡನ ಮನೆಗೆ ತೊಗೊಂಡೋಗ್ಬೇಕು ಅಂತ. ಬೆಂಗಳೂರಿನಿಂದ ನಾನು ಪಟ್ಟಿರೋ ಪಾಡು ಅದು ಭಗವಂತನಿಗೆ ಗೊತ್ತದು. ಅಂಥ ಕರೋನಾ ಟೈಮಲ್ಲಿ 108 ಬಿ ತೊಗೊಂಡು ಬೆಂಗಳೂರಿಂದ ನಾವು ನಮ್ಮ ಊರಿಗೆ ಹೋಗಿರೋ ಒಂದು ಕತೆ, ಅದೆಲ್ಲ ಒಂದು ಒಂದು ಹಿಸ್ಟ್ರಿ ರಿಪೀಟ್ ಅದು. ಓಕೆ, ಸೊ ಇದನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಕಾನ್ಸೆಪ್ಟು ಯಾವ ಥರ ಅದು ಎಲ್ಲಿಗೆ ಹೋಗಿ ಬಂತು ನೋಡಿ. ಅದು ಆ ಒಂದು ಚಿತ್ರಣ ನನ್ನ ಕಣ್ಮುಂದೆ ಇನ್ನೂ ಕಟ್ಟಿರೋದಿದೆ. ಆ ಮನುಷ್ಯ ಇವತ್ತಿಗೂ ಬದುಕಿದ್ದಾನೆ. ಇವತ್ತು ಆಲ್ರೆಡಿ 2 ಮಕ್ಕಳನ್ನ ಕಳ್ಕೊಂಡಿದ್ದಾನೆ. 3ನೇದವನು ಕಣ್ಣು ಮುಚ್ಚೋ ಪರಿಸ್ಥಿತಿಯಲ್ಲಿದ್ದಾನೆ. 4ನೇದವನಿಗೆ ಮದುವೆ ಆಗಿಲ್ಲ. ಈ ಮನುಷ್ಯ ಅಂದರೆ ತಂದೆ ಅನ್ನಿಸ್ಕೊಂಡಿರೋನು, ಅವರ ತಂದೆ ತಾಯಿ ಬದುಕಿದ್ದಾಗ ಅವರನ್ನು ಮಧ್ಯದ ರೋಡಲ್ಲಿ ಕರ್ಕೊಂಡು ಬಂದು ಎಳ್ಕೊಂಬಂದು ತಾಯಿಯ ಜುಟ್ಟು ಹಿಡಿದು ಹೊಡೆದಿರೋದು ಇತಿಹಾಸ ಇದೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ದಯಮಾಡಿ ನೀವು ತಂದೆ ತಾಯಿಗೆ ಫಸ್ಟು ನೀವು ಬೆಲೆ ಕೊಡಿ. ಅವ್ರು ಎಷ್ಟೇ ಕೆಟ್ಟವರು ಇರಲಿ, ಎಷ್ಟೇ ಕ್ರೂರಿ ಆಗಿರಲಿ, ಆದರೆ ಒಂದು ವಿಚಾರ ಹೇಳ್ತೀನಿ, ನೀವು ಭೂಮಿ ಮೇಲೆ ಬರೋದಕ್ಕೆ ಕಾರಣ ಅವರೇ. ಮತ್ತು ಇನ್ನೊಂದು ವಿಚಾರನೂ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿ ತಾಯಂದಿರಿಗೂ ಇದು ಕಿವಿ ಮಾತು. ಗಂಡ ಕುಡಿತಾ ಇರಲಿ, ಅವನು ಏನೇ ಮಾಡ್ತಾ ಇರಲಿ, ಅವನು ನಿಮ್ಮ ತಂದೆಯ ಒಳ್ಳೆಯ ಗುಣಗಳನ್ನು ನೀವು ಮಕ್ಕಳ ಹತ್ರ ಹೇಳೋದ್ರಿಂದ ಅವರಿಗೆ ತಂದೆ ಮೇಲಿರ್ತಕ್ಕಂಥ ಒಂದು ಬೆಲೆ ದ್ವಿಗುಣವಾಗುತ್ತೆ.